ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಗುರುವಾರಕ್ಕೆ ಜಾಮೀನು ಅರ್ಜಿಯನ್ನ ಮುಂದೂಡಲಾಗಿದೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ದರ್ಶನ್ ಪರ ಹಾಜರಾಗಿದ್ದ ಸಿದ್ಧಾರ್ಥ ದವೆ ಕಾಲಾವಕಾಶ ಕೇಳಿದ್ರು ದರ್ಶನ್ ಪರ ವಕೀಲರು. ಕಪಿಲ್ ಸಿಬಲ್ಗೆ ಇವತ್ತು ಬರೋದಕ್ಕೆ ಸಾಧ್ಯವಾಗಿಲ್ಲ, ಒಂದು ದಿನ ಸಮಯ ಕೇಳಿದ್ರು ದರ್ಶನ್ ಪರ ವಕೀಲರು. ಕಪಿಲ್ ಸಿಬಲ್ ಇವತ್ತು ವಾದವನ್ನ ಮಂಡಿಸಬೇಕಾಗಿತ್ತು ದರ್ಶನ್ ಪರವಾಗಿ. ಆದ್ರೆ ವಕೀಲರಾದ ಕಪಿಲ್ ಸಿಬಲ್ ಇವತ್ತು ಬರೋದಕ್ಕೆ ಸಾಧ್ಯವಾಗಿಲ್ಲ ಅಂತ ದರ್ಶನ್ ಪರ ಸಿದ್ಧಾರ್ಥ ದವೆ ಹಾಜರಾಗಿದ್ರು. ಒಂದು ದಿನ ಕಾಲಾವಕಾಶವನ್ನ ಕೇಳಿದ್ರು. ಹಿರಿಯ ವಕೀಲರ ಗೈರು ಸಮಯಕ್ಕೆ ಮನವಿ ಮಾಡಲಾಯಿತು. ನಾಳೆಗೆ ಸಮಯ ನೀಡುವಂತೆ ಮನವಿ ಮಾಡ್ತಾರೆ ದರ್ಶನ್ ಪರ ಮತ್ತೊಬ್ಬರು ವಕೀಲರು. ಸುಪ್ರೀಂ ಕೋರ್ಟ್ ಗುರುವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಲಿಖಿತ ರೂಪದ ವಾದ ಸಲ್ಲಿಕೆಗೆ ಸೂಚನೆ ಕೊಟ್ಟಿದೆ ಕೋರ್ಟ್. ದರ್ಶನ್ ಪರ ವಕೀಲರಿಗೆ ಕೋರ್ಟ್ ಕೊಟ್ಟಂತ ಸೂಚನೆ. ಗುರುವಾರ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಈಗ ಮುಂದೂಡಿಕೆ ಆಗಿದೆ. ಇವತ್ತು ದರ್ಶನ್ ಜಾಮೀನು ಭವಿಷ್ಯ ಏನು ಅನ್ನೋದು ಸುಪ್ರೀಂ ಕೋರ್ಟ್ನಲ್ಲಿ ನಿರ್ಧಾರವಾಗ್ತಾ ಇತ್ತು. ಹಾಗಾಗಿ ಎಲ್ಲರ ಚಿತ್ತ ಸುಪ್ರೀಂ ಕೋರ್ಟ್ನತ್ತ ಇತ್ತು. ದರ್ಶನ್ ಪರ ವಕೀಲರಾದ ಕಪಿಲ್ ಸಿಬಲ್ ಇವತ್ತು ವಾದ ಮಾಡಬೇಕಾಗಿತ್ತು. ಆದ್ರೆ ಕಪಿಲ್ ಸಿಬಲ್ ಇವತ್ತು ಬರೋದಕ್ಕೆ ಸಾಧ್ಯವಾಗಿಲ್ಲ ಅಂತ ಸಿದ್ಧಾರ್ಥ ದವೆ ದರ್ಶನ್ ಪರ ಹಾಜರಾಗಿದ್ರು ವಕೀಲರು. ಕಾಲಾವಕಾಶ ಕೇಳಿದ್ರು, ಒಂದು ದಿನ ಸಮಯ ಕೇಳಿದ್ರು ಸಿದ್ಧಾರ್ಥ ದವೆ ವಕೀಲರು. ನಾಳೆಗೆ ಸಮಯ ನೀಡುವಂತೆ ಮನವಿ ಮಾಡಲಾಯಿತು ಕೋರ್ಟಿಗೆ. ಗುರುವಾರಕ್ಕೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಏನಾಗತ್ತೆ ಜಾಮೀನು ಭವಿಷ್ಯ ಗುರುವಾರ ಗೊತ್ತಾಗುತ್ತೆ. ಥೈಲ್ಯಾಂಡ್ನಲ್ಲಿದ್ದಾರೆ. ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲಿ ಬ್ಯುಸಿ ಆಗಿದ್ದಾರೆ ದರ್ಶನ್. ಆದ್ರೆ ಡವ ಶುರುವಾಗಿದೆ. ಹೈಕೋರ್ಟ್ನಿಂದ ರಿಲೀಫ್ ಸಿಕ್ಕಾಗಿದೆ. ಆದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೆ, ಇದು ದರ್ಶನ್ಗಿರುವಂತ ಆತಂಕ. ಇದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಎಲ್ಲರ ಚಿತ್ತ ಸುಪ್ರೀಂ ಕೋರ್ಟ್ನತ್ತ ಇತ್ತು. ಈ ಪ್ರಕರಣದಲ್ಲಿ ಏನಾಗತ್ತೆ, ದರ್ಶನ್ ಜಾಮೀನ್ ಸಿಗುತ್ತಾ ಇಲ್ವಾ, ರದ್ದಾಗತ್ತಾ ಅನ್ನುವಂತಹ ಪ್ರಶ್ನೆ ಇತ್ತು. ಇವತ್ತು ಉತ್ತರ ಸಿಗತ್ತೆ ಅನ್ಕೊಂಡಿದ್ರು, ಬಟ್ ವಿಚಾರಣೆ ಮುಂದೂಡಿಕೆ ಆಗಿದೆ. ಕಾರಣ ದರ್ಶನ್ ಪರ ವಕೀಲರಾದ ಕಪಿಲ್ ಸಿಬಲ್ ಇವತ್ತು ಹಾಜರಾಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮೆಸೇಜ್ ಅನ್ನ ಕೋರ್ಟಿಗೆ ಕೊಡ್ಲಾಯಿತು. ಕಪಿಲ್ ಸಿಬಲ್ ಅವರ ಆಬ್ಸೆನ್ಸ್ ಏನಿದು? ಒಂದು ದೊಡ್ಡ ಪ್ರಕರಣ, ಹಿರಿಯ ವಕೀಲರು ಆಬ್ಸೆಂಟ್ ಆಗ್ತಾರೆ ಈ ತರದ ವಿಚಾರಣೆ ಸಂದರ್ಭದಲ್ಲಿ ಅಂತ ಅಂದ್ರೆ ಸ್ಟ್ರಾಟಜಿಯ ಒಂದು ಭಾಗ ಅಂತ ಇದನ್ನ ನೋಡ್ಬೋದಾ? ಶ್ವೇತಾ, ಅಂದರೆ ಅದೇ ರೀತಿ ಮೇಲ್ನೋಟಕ್ಕೆ ಕಾಣ್ತಾ ಇರುವಂಥದ್ದು. ದರ್ಶನ್ ಏನು ಆರೋಪಿ ಇದ್ದಾರೆ, ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳ ಜಾಮೀನನ್ನು ರದ್ದು ಮಾಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು SLP ಏನು ಸಲ್ಲಿಕೆ ಮಾಡಿತ್ತು. ಅದರ ಒಂದು ಪ್ರಮುಖವಾದಂಥ ವಾದ ಪ್ರತಿವಾದ ಇವತ್ತು ಆಗಬೇಕಾಗಿತ್ತು ಮತ್ತು ಇವತ್ತು ಅಂತಿಮ ಆದೇಶ ಹೊರಗೆ ಬೀಳುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಯಾಕೆಂದರೆ ಕಳೆದ ವಾರ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಈ ಅರ್ಜಿ ಸಂಬಂಧಪಟ್ಟಂತೆ ಒಂದಷ್ಟು ಅಬ್ಸರ್ವೇಷನನ್ನು ಕೋರ್ಟ್ ಕೊಟ್ಟಿತ್ತು. ಅಂದರೆ ಎಲ್ಲೋ ಒಂದು ಕಡೆ ಹೈಕೋರ್ಟ್ನ ಏಕಸದಸ್ಯ ಪೀಠ ಆದೇಶವನ್ನು ಮಾಡುವಂಥ ಸಂದರ್ಭದಲ್ಲಿ ವಿವೇಚನೆಯನ್ನ ಬಳಸಿಲ್ಲ ಅನ್ನುವಂಥದ್ದು, ಮತ್ತೆ ಬೇಲ್ ಪಡೆದುಕೊಂಡ ನಂತರ ದರ್ಶನ್ನ ಒಂದಷ್ಟು ನಡವಳಿಕೆಗಳು ಕೂಡ ಒಂದು ಆಕ್ಷೇಪಾರ್ಹವಾಗಿರುವಂತಹದ್ದು. ಮತ್ತೆ ಈ ಪ್ರಕರಣದಲ್ಲಿ ಸಾಕಷ್ಟು ಸಾಕ್ಷಿಗಳಿದೆ. ಇಂತಹ ಒಂದು ಗಂಭೀರ ಪ್ರಕರಣದಲ್ಲಿ ದರ್ಶನ್ಗೆ ಜಾಮೀನು ಕೊಟ್ಟಿರುವಂತದ್ದು ಸರಿಯಲ್ಲ ಅನ್ನುವಂಥದ್ದೇನು ಸರ್ಕಾರಿ ಪರ ವಕೀಲರಾದ ಸಿದ್ಧಾರ್ಥ್ ಲೂಥಾ ಅವರು ವಾದವನ್ನು ಮಾಡಿದ್ರು. ಅದಕ್ಕೆ ಒಂದು ರೀತಿ ಪುಷ್ಟಿ ಸಿಕ್ಕುವ ರೀತಿ ನ್ಯಾಯಪೀಠ ಒಂದು ಏನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಅದರಲ್ಲಿ ಪರ್ಡಿವಾಲ ಅವರು ಮತ್ತೆ ನ್ಯಾಯಮೂರ್ತಿ ಮಾಧವನ್ ಒಳಗೊಂಡಂತ ವಿಭಾಗೀಯ ಪೀಠ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಆ ಕಾರಣಕ್ಕಾಗಿ ಇವತ್ತಿನ ವಿಚಾರಣೆ ಇದೆ, ಅದಕ್ಕೆ ಸಾಕಷ್ಟು ಮಹತ್ವ ಬಂದಿತ್ತು. ಇವತ್ತೆಲ್ಲ ಒಂದ್ ಕಡೆ ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ವಿಚಾರಣೆಯನ್ನು ನಡೆಸುತ್ತೆ ಮತ್ತೆ ದರ್ಶನ್ ಪರ ವಕೀಲರು ಏನೆಲ್ಲ ಅಂಶಗಳನ್ನ ಕೋರ್ಟ್ಗೆ ಹೇಳಬಹುದು, ಅದು ದರ್ಶನ್ಗೆ ಪರ ಆಗುತ್ತಾ ವಿರೋಧ ಆಗುತ್ತಾ ಅನ್ನುವಂತ ಒಂದಷ್ಟು ಚರ್ಚೆಗಳಿತ್ತು. ಹಾಗಾಗಿ ಒಂದು ಈಟೆಡ್ ಆರ್ಗ್ಯುಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು ಇವತ್ತು. ಆದ್ರೆ ವಿಚಾರಣೆ ಆರಂಭ ಆಗುವ ಹೊತ್ತಿಗೆ ದರ್ಶನ್ ಪರವಾಗಿ ಹಾಜರಿದ್ದ ಸಿದ್ಧಾರ್ಥ ದವೆ ಅನ್ನುವಂತ ವಕೀಲರು ಮತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ಏನೋ ಅವರ ಪರವಾಗಿ ವಕಾಲತನ್ನು ವಹಿಸಿದ್ದಂತ
ಸುನೀಲ್ ಕುಮಾರ್ ಇಬ್ಬರು ಕೂಡ ಕೋರ್ಟ್ ಮುಂದೆ ಹಾಜರಾದ್ರೆ ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ ಕಪಿಲ್ ಸಿಬಲ್ ಅವರು ಅಂದ್ರೆ ಸೀನಿಯರ್ ಕೌನ್ಸಿಲ್ ಕಪಿಲ್ ಸಿಬಲ್ ಅವರು ಇವತ್ತು ಕೋರ್ಟ್ಗೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ನಮ್ಮ ವಾದವನ್ನ ಮಂಡಿಸಲಿಕ್ಕೆ ಒಂದು ದಿನ ಸಮಯಾವಕಾಶವನ್ನ ಕೊಡಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೋರ್ಟ್ ಅಂದ್ರೆ ಯಾಕೆ ಬಂದಿಲ್ಲ ಏನು ಅನ್ನುವಂಥದ್ದನ್ನ ಒಂದು ಹೆಚ್ಚಿನ ವಿವರವನ್ನು ಕೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಯಾಕೆ ಬಂದಿಲ್ಲ ಅನ್ನುವಂಥದ್ದಕ್ಕಾಗಿ ಒಂದಿನ ಸಮಯಾವಕಾಶವನ್ನು ಕೇಳ್ತಾರೆ. ಹಾಗಾಗಿ ಆಯ್ತು, ನಾಳೆ ಅಂದ್ರೆ ಇಲ್ಲೊಂದ್ ಕಡೆ ಶೆಡ್ಯೂಲ್ ಆಗಿರ್ತದೆ, ಅಂದ್ರೆ ಯಾವತ್ತು ಯಾವ ಪ್ರಕರಣಗಳನ್ನ ಎಷ್ಟು ಪ್ರಕರಣಗಳನ್ನ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಶೆಡ್ಯೂಲ್ ಮಾಡಿರ್ತದೆ. ಹಾಗಾಗಿ ನಾಳೆ ಎಲ್ಲ ಒಂದ್ ಕಡೆ ಆಗೋದಿಲ್ಲ, ಅಂದ್ರೆ ಗುರುವಾರ ಟಾಪ್ ಆಫ್ ದಿ ಲಿಸ್ಟ್ ಈ ಒಂದು ಪ್ರಕರಣವನ್ನು ತೆಗೆದುಕೊಳ್ಳೋಣ ಅನ್ನುವಂಥದ್ದನ್ನ ಸೂಚನೆ ಕೊಡ್ತು. ಹಾಗಾಗಿ ಗುರುವಾರಕ್ಕೆ ಈ ಒಂದು ವಿಚಾರಣೆ ಮುಂದೂಡಿಕೆ ಆಗಿರುವಂತಹದ್ದು. ಜೊತೆಗೆ ಗುರುವಾರ ವಿಚಾರಣೆಗೆ ಬರುವಂತಹ ಸಂದರ್ಭದಲ್ಲಿ ಒಂದಷ್ಟು ರಿಟರ್ನ್ ಆರ್ಗ್ಯುಮೆಂಟ್ ಅನ್ನ, ಅಂದ್ರೆ ನೀವು ಏನನ್ನ ಪ್ರಮುಖವಾಗಿ ಕೋರ್ಟ್ ಮುಂದೆ ಮಂಡಿಸಬೇಕು ಅಂತ ಹೇಳಿದ್ರೆ ಅದನ್ನ ರಿಟರ್ನ್ ಅಲ್ಲಿ ಕೂಡ ತೆಗೆದುಕೊಂಡು ಬನ್ನಿ ಅಂತೇಳಿ ಸೂಚನೆ ಕೊಡುವ ಮೂಲಕ ಒಂದು ವಿಚಾರಣೆಯನ್ನು ಗುರುವಾರಕ್ಕೆ ಮುಂದೂಡಿಕೆ ಮಾಡಿರುವಂತದ್ದು. ಹಾಗಾಗಿ ಥೈಲ್ಯಾಂಡ್ ನಲ್ಲಿ ಚಿತ್ರೀಕರಣದಲ್ಲಿರುವಂತಹ ದರ್ಶನ್ಗೆ ಏನೋ ಒಂದು ಭಯ ಇತ್ತು, ಡವಡವ ಇತ್ತು. ಯಾಕೆಂದ್ರೆ ಕಳೆದ ವಿಚಾರಣೆಯ ವೇಳೆಯ ಸಂದರ್ಭದಲ್ಲಿ ನ್ಯಾಯಪೀಠ ವ್ಯಕ್ತಪಡಿಸಿದಂತಹ ಅಭಿಪ್ರಾಯಗಳು, ಕೇಳಿದಂತಹ ಪ್ರಶ್ನೆಗಳು ನಿಜಕ್ಕೂ ಅವರಿಗೆ ಎಲ್ಲ ಒಂದ್ ಕಡೆ ಇದು ವಿರುದ್ಧವಾದಂತಹ ಆದೇಶ ಬರುತ್ತಾ ಅನ್ನುವಂಥ ಭಯ ಅಂತೂ ನಿಜಕ್ಕೂ ಅವ್ರಿಗೆ ಕಾಡ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆ ಎಲ್ಲ ಒಂದ್ ಕಡೆ ತೂಗುವ ಗತಿಯಿಂದ ತಪ್ಪಿಸಿಕೊಂಡಂತೆ ಮೇಲ್ನೋಟಕ್ಕೆ ಕಾಣ್ ಬರ್ತಾ ಇರುವಂತದ್ದು. ಆದ್ರೆ ನೀವು ಕೇಳಿದಂತ ಪ್ರಶ್ನೆ ಇಲ್ಲ ಒಂದ್ ಕಡೆ ಸ್ಟ್ರಾಟಜಿಯ ಭಾಗವ, ಸೊ ಆ ರೀತಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಶ್ವೇತಾ. ಯಾಕೆಂದ್ರೆ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಲ್ಲಿ ಇವತ್ತೇ ಆದೇಶ ಬರಬಹುದು ಅನ್ನುವಂಥದ್ದು. ಮತ್ತೆ ಕಳೆದ ವಿಚಾರಣೆ ವೇಳೆ ಸಂದರ್ಭದಲ್ಲಿ ಏನೋ ಕೋರ್ಟ್ ಅಭಿಪ್ರಾಯವನ್ನು ಏನು ಗಮನಿಸಿದ್ದೆ, ಅದಲ್ಲಿ ಎಲ್ಲ ಒಂದ್ ಕಡೆ ವಿರುದ್ಧವಾದಂತಹ ಆದೇಶ ಬರುತ್ತಾ ಅನ್ನುವಂಥದ್ದು ಕೂಡ ಎಲ್ಲ ಒಂದ್ ಕಡೆ ಅವರಿಗೆ ಭಯ ಇದ್ರೂ ಮೇಲ್ನೋಟಿಗೆ ಕಂಡಂತೆ ಕಾಣ್ತಾ ಇರುವಂತದ್ದು. ಆ ಒಂದು ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಒಂದಷ್ಟು ಸಮಯಾವಕಾಶ, ಯಾಕೆಂದ್ರೆ ದರ್ಶನ್ ಈಗ ವಿದೇಶದಲ್ಲಿ ಥೈಲ್ಯಾಂಡ್ ನಲ್ಲಿ ಚಿತ್ರೀಕರಣದಲ್ಲಿ ಭಾಗಿಯಾಗಿರುವಂತದ್ದು. ಒಂದ್ ವೇಳೆ ಏನಾದ್ರೂ ವಿರುದ್ಧದ ಆದೇಶ ಬಂದ್ರೆ ತಕ್ಷಣಕ್ಕೆ ಅವರು ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಅಂದ್ರೆ ಚಿತ್ರೀಕರಣವನ್ನ ಮೊಟಕುಗೊಳಿಸಿ ವಾಪಸ್ ಬರಬೇಕಾದಂತ ಅನಿವಾರ್ಯತೆ ಎದುರಾಗಬಹುದು. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಇನ್ನೊಂದಷ್ಟು ಸ್ಟ್ರಾಟಜಿಗಳನ್ನ ಮಾಡ್ಲಿಕ್ಕೆ ಅಥವಾ ಇನ್ನೊಂದಷ್ಟು ಅಂಶಗಳನ್ನ ಅವರು ಏನೋ ಪಾಯಿಂಟ್ ಔಟ್ ಮಾಡಿಕೊಂಡು ಕೋರ್ಟ್ ಮುಂದೆ ತರಲಿಕ್ಕೆ ಒಂದಷ್ಟು ಸಮಯಾವಕಾಶ ಸಿಕ್ಕಿದೆ. ಅದರಲ್ಲಿ ಅದು ಅವರಿಗೆ ಒಂದು ಪ್ಲಸ್ ಆಗುವಂತ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಕಪಿಲ್ ಸಿಬಲ್ ಅವರು ಇವತ್ತು ಯಾಕೆ ಹಾಜರಾಗಿಲ್ಲ ಅನ್ನುವಂಥದ್ದು, ಯಾಕೆಂದ್ರೆ ಸಾಮಾನ್ಯವಾಗಿ ಸೀನಿಯರ್ ಕೌನ್ಸಿಲ್ಗಳು ಸುಪ್ರೀಂ ಕೋರ್ಟ್ ನಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಬಿಜಿ ಆಗಿರ್ಬೋದು, ಅಥವಾ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಅಥವಾ ಬೇರೆ ಏನಾದ್ರೂ ಸಮಸ್ಯೆಗಳು ಇರಬಹುದು. ಆದ್ರೆ ಯಾವ ಸಮಸ್ಯೆಯನ್ನು ನ್ಯಾಯಪೀಠದ ಮುಂದೆ ಅವರು ಇಂಥ ಕಾರಣಕ್ಕಾಗಿ ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದನ್ನ ಎಲ್ಲೂ ಕೂಡ ಅವರು ಉಲ್ಲೇಖವನ್ನು ಮಾಡಲ್ಲ. ಕೇವಲ ಅವ್ರು ಇವತ್ತು ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ, ಹಾಗಾಗಿ ಒಂದು ದಿನ ಸಮಯಾವಕಾಶ ಬೇಕು ಅಂತೇಳಿ ಮನವಿಯನ್ನ ಮಾಡ್ತಾರೆ. ಹಾಗಾಗಿ ನಾಳೆ ಕೂಡ ಇಲ್ಲ ಒಂದ್ ಕಡೆ ನ್ಯಾಯಪೀಠಕ್ಕೆ ಈ ಒಂದು ಪ್ರಕರಣ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗದೇ ಇಲ್ಲ ಅನ್ನುವಂಥದ್ದು ಮೇಲ್ನೋಟ ಕಾಣ್ತಾ ಇರುವಂಥದ್ದು. ಹಾಗಾಗಿ ಗುರುವಾರ ಟಾಪ್ ಆಫ್ ದಿ ಲಿಸ್ಟ್ಗೆ ಒಂದು ವಿಚಾರಣೆ ಮುಂದೂಡಿಕೆ ಮಾಡಿರುವಂಥದ್ದು. ಅದನ್ನ ನೋಡ್ತಾ ಹೋದ್ರೆ ಗುರುವಾರಕ್ಕೆ ಈ ಒಂದು ಟೆನ್ಷನ್ ಮುಂದೂಡಿಕೆ ಆಗಿರುವಂಥದ್ದು. ದರ್ಶನ್ ಎಲ್ಲ ಒಂದ್ ಕಡೆ ದರ್ಶನ್ಗೆ ಸಿಕ್ಕಿರುವಂತಹ ಜಾಮೀನು ಮುಂದುವರಿಯುತ್ತಾ ಅಥವಾ ಒಂದ್ ವೇಳೆ ರದ್ದಾಗಿದ್ದೆ ಅದರಲ್ಲಿ ತಕ್ಷಣಕ್ಕೆ ಮತ್ತೆ ಅವರು ಜೈಲಿಗೆ ಹೋಗಬೇಕಾದಂತ ಅನಿವಾರ್ಯತೆ ಎದುರಾಗುವಂತಹ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಶ್ವೇತಾ, ಓಕೆ ರಮೇಶ್, ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ? ಅಂದ್ರೆ ಈಗ ದರ್ಶನ್ ವಿರುದ್ಧವಾಗಿ ತೀರ್ಪು ಬರುವಂತಹ ಚಾನ್ಸಸ್ ಇದೆ ಅಂತ ಅನ್ನಿಸ್ತಾ ಇದೆಯಾ? ಇವತ್ತೇ ಕುತೂಹಲ ಮತ್ತು ಟೆನ್ಷನ್ ಎರಡೂ ಇತ್ತು, ಈಗ ಗುರುವಾರಕ್ಕೆ ಅದು ಡಬಲ್ ಆಗ್ತಾ ಇದೆ. ಯಾಕಂದ್ರೆ ಈ ಹಿಂದೆ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದು ಹೈಕೋರ್ಟ್ ಜಾಮೀನು ಕೊಡುವಾಗ ವಿವೇಚನೆ ಬಳಸಿಲ್ಲ ಅಂತ. ಅದು ಅಲ್ಲದೆ ಯಾವ ಗ್ರೌಂಡ್ ಮೇಲೆ ಇಲ್ಲಿ ದರ್ಶನ್ ಜಾಮೀನು ಪಡ್ಕೊಂಡಿದ್ದು ಹೆಲ್ತ್ ಇಶ್ಯೂ ಅಂತ. ಬಟ್ ಅದಕ್ಕೆ ಪೂರಕವಾಗಿ ಆಪರೇಷನ್ ಮಾಡಿಸ್ಬೇಕಿತ್ತು, ಅದು ಇದುವರೆಗೂ ಕೂಡ ಆಗಿಲ್ಲ. ಅದಾದ್ಮೇಲೆ ದರ್ಶನ್ ನಡ್ಕೊಂಡಂತಹ ರೀತಿ ಇವೆಲ್ಲವೂ ಕೂಡ ಕೌಂಟ್ ಆಗತ್ತೆ ಅಲ್ವಾ ಕೇಸ್ಗೆ? ಖಂಡಿತ ಶ್ವೇತಾ. ಅಂದ್ರೆ ಒಂದು ವಿಚಾರನಲ್ಲಿ ಕನ್ಫರ್ಮ್ ಮಾಡಬೇಕು ಅಂದ್ರೆ ನ್ಯಾಯಾಲಯದಲ್ಲಿ ಯಾವುದೇ ಪ್ರಕರಣ ಹೀಗೆ ತೀರ್ಪನ್ನು ಬರುತ್ತೆ ಅಂತೇಳಿ ಅದನ್ನ ವಿಶ್ಲೇಷಣೆ ಮಾಡುವಂತದ್ದಾಗ್ಲಿ ಅಥವಾ ಎಕ್ಸ್ಪೆಕ್ಟ್ ಮಾಡುವಂತದ್ದಾಗ್ಲಿ ಮಾಧ್ಯಮಗಳಾಗಿ ಅದು ಸರಿಯಾದಂತಲ್ಲ. ಆದ್ರೆ ಕಳೆದ ವಿಚಾರಣೆಯ ವೇಳೆ ನಡೆದಂತ ಒಂದಷ್ಟು ಬೆಳವಣಿಗೆಗಳು, ನ್ಯಾಯಪೀಠ ಕೇಳಿದಂತ ಪ್ರಶ್ನೆಗಳನ್ನ ನೋಡ್ತಾ ಹೋದ್ರೆ ಒಂದ್ ರೀತಿ ಆ ರೀತಿ ಅಭಿಪ್ರಾಯಗಳು ಸಾಮಾನ್ಯವಾಗಿ ಅವರ ಕೌನ್ಸಿಲ್ಗಳಿಗೆ ಬರುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಹಾಗಾಗಿ ಒಂದು ಜಾಮೀನನ್ನ ಪಡ್ಕೊಂಡಂತ ಸಂದರ್ಭದಲ್ಲಿ ಅವರು ಕೊಟ್ಟಂತ ಕಾರಣಗಳು ಜೊತೆಗೆ ನ್ಯಾಯಪೀಠ ಅಂದ್ರೆ ಹೈಕೋರ್ಟ್ನ ಏಕಸದಸ್ಯ ಪೀಠ ತೆಗೆದುಕೊಂಡಂತ ಅಂಶಗಳ ಆಧಾರದ ಮೇಲೆ ಏನು ಆದೇಶವನ್ನು ಮಾಡಿತ್ತು ಅದು ಮೇಲ್ನೋಟಕ್ಕೆ ಸುಪ್ರೀಂ ಕೋರ್ಟ್ಗೆ ಸರಿಯಾಗಿ ಕಂಡಂತೆ ಕಾಣ್ತಾ ಇಲ್ಲ. ಅಂದ್ರೆ ಏಕಸದಸ್ಯ ಪೀಠ, ಹೈಕೋರ್ಟ್ನ ಏಕಸದಸ್ಯ ಪೀಠ ವಿವೇಚನೆಯನ್ನ ಬಳಸಿಲ್ಲ ಅನ್ನುವಂಥದ್ದನ್ನ ಪ್ರಮುಖವಾಗಿ ಹೇಳ್ತಾರೆ. ಜೊತೆಗೆ ಅಲ್ಲಿ ಇರುವಂತಹದ್ದು ಆರೋಗ್ಯದ ಕಾರಣಕ್ಕಾಗಿ ತಕ್ಷಣಕ್ಕೆ ಒಂದು ಬ್ಯಾಕ್ ಪೇನ್ ವಿಚಾರಕ್ಕಾಗಿ ಆಪರೇಷನ್ ಅನ್ನ ಮಾಡಿಸಬೇಕು, ನನಗೆ ಆರೋಗ್ಯ ತೀರಾ ಕ್ಷೀಣಿಸ್ತಾ ಇದೆ, ಸಾಕಷ್ಟು ಸಮಸ್ಯೆಗಳಿದೆ ಅಂತೇಳಿ ಜಾಮೀನಿಗೆ ಮನವಿಯನ್ನ ಮಾಡಿದ್ರು. ಆ ಒಂದು ಅಂಶಗಳನ್ನ ಕನ್ಸಿಡರ್ ಮಾಡಿದಂತೆ
ಕಂಡು ಬಂದಿತ್ತು. ಹಾಗಾಗಿ ಅದಾದ ನಂತರ ಅವರು ಜಾಮೀನು ಪಡ್ಕೊಂಡು ಹೊರಗಡೆ ಬಂದ ನಂತರವೂ ಕೂಡ ಆಪರೇಷನ್ ಮಾಡಿಸಿದ್ರ, ಆರೋಗ್ಯದ ಸಮಸ್ಯೆಗಳಿತ್ತ, ಸೊ ಅದಾದ ನಂತರ ಸಾಕ್ಷಿಗಳ ಭೇಟಿ ಆಗುವಂತದ್ದಾಗ್ಲಿ, ಸೊ ಇದೆಲ್ಲವೂ ಕೂಡ ಅತ್ಯಂತ ಪ್ರಮುಖವಾಗುತ್ತೆ. ಅದನ್ನೇ ಇಟ್ಟುಕೊಂಡು ಈಗೇನು ಸರ್ಕಾರದ ಪರವಾಗಿ ಅಂದ್ರೆ ಪೊಲೀಸರ ಪರವಾಗಿರುವಂತಹ ಸಿದ್ಧಾಂತ ಲೂಥ್ರಾ ಅವರು ಅದನ್ನೇ ವಾದ ಮಾಡ್ತಾ ಇರುವಂತದ್ದು. ಅಂದ್ರೆ ಅವರೆಲ್ಲ ಒಂದ್ ಕಡೆ ಹೈಕೋರ್ಟ್ಗೆ ಜಾಮೀನನ್ನು ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಅಥವಾ ಜಾಮೀನಿನ ಅರ್ಜಿಯ ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಅವರ ಪರ ವಕೀಲರುಗಳು ಏನು ವಾದವನ್ನ ಮಾಡಿದ್ರು ಅದಕ್ಕೆ ತಕ್ಕನಾಗಿ ಅವ್ರು ನಡ್ಕೊಂಡಿಲ್ಲ. ಆರೋಗ್ಯದ ಸಮಸ್ಯೆಗಳಿತ್ತು, ಇಮಿಡಿಯೇಟ್ ಸ್ಪೈನಲ್ ಕಾರ್ಡ್ ಆಪರೇಷನ್ ಆಗಬೇಕು ಅಂತ ಹೇಳ್ತಾರೆ, ಅದು ಕೂಡ ಮಾಡಿಲ್ಲ ಅನ್ನುವಂಥದ್ದು. ಮತ್ತೆ ಹೊರಗಡೆ ಬಂದ ನಂತರ ಅವರು ಪ್ರಭಾವಿ ವ್ಯಕ್ತಿ ಇದ್ದಾರೆ, ಒಬ್ಬ ಸ್ಟಾರ್ ನಟ ಇರುವಂತಹದ್ದು, ಸಾಕಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಅವರು ಬೇರೆ ಬೇರೆ ಕಡೆ ಹೋಗಿ ಈ ಒಂದು ಪ್ರಕರಣದ ಮೇಲೆ ಪ್ರಭಾವ ಬೀರುವಂತದ್ದಾಗ್ಲಿ, ಸಾಕ್ಷಿಗಳನ್ನೇ ತಮ್ಮ ವೇದಿಕೆ ಒಂದೊಂದು ವೇದಿಕೆಗಳಲ್ಲಿ ಸಾಕ್ಷಿಗಳನ್ನು ಜೊತೆಗಿಟ್ಟುಕೊಂಡು ಕಾರ್ಯಕ್ರಮ ಮಾಡುವಂತದ್ದಾಗ್ಲಿ, ಅವ್ರ ಜೊತೆ ತಿರುಗಾಡುವಂತದ್ದಾಗ್ಲಿ, ಇದೆಲ್ಲವೂ ಕೂಡ ಒಂದು ಪ್ರಾಸಿಕ್ಯೂಷನ್ಗೆ ಮುಂದಿನ ಹಂತದಲ್ಲಿ ಸಾಕಷ್ಟು ಸಮಸ್ಯೆಗಳು ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಆರೋಪಿ ಜೈಲಿನಲ್ಲಿ ಇರುವಂತದ್ದು ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನು ಮಂಡಿಸಿದ್ರು. ಹಾಗಾಗಿ ಹೈಕೋರ್ಟ್ ಕೊಟ್ಟಂತ ಆದೇಶದಲ್ಲಿ ಉಲ್ಲೇಖ ಆದಂತ ಒಂದಷ್ಟು ವಿಚಾರಗಳು, ಅದಾದ ನಂತರ ಆರೋಪಿ ನಡ್ಕೊಂಡಂತ ನಡವಳಿಕೆಗಳು ಕೂಡ ಹೈಕೋರ್ಟ್ಗೆ ಒಂದು ರೀತಿ ಕನ್ವಿನ್ಸ್ ಆದ ರೀತಿಯ ಅಭಿಪ್ರಾಯಗಳು ವ್ಯಕ್ತ ಆಗಿತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ದರ್ಶನ್ ಪರ ವಕೀಲರಿಗಾಗ್ಲಿ ದರ್ಶನ್ಗಾಗ್ಲಿ ಎಲ್ಲ ಒಂದ್ ಕಡೆ ನೆಗೆಟಿವ್ ಆದೇಶ ಬರಬಹುದಾ ಅನ್ನುವಂತ ಭಯ ಹುಟ್ಟಿರೋದಂತೂ ಮೇಲ್ನೋಟಿಗೆ ಸಹಜ ಆಗಿರುವಂತದ್ದು. ಹಾಗಾಗಿ ಇವತ್ತು ಕಪಿಲ್ ಸಿಬಲ್ ಅವರು ಬಂದಿದ್ದೇ ಆದಲ್ಲಿ ಅಥವಾ ಬಂದಿದ್ದು ಅವರು ವಾದವನ್ನ ಮಾಡಿದ್ದಿದ್ರೆ ಸೊ ಇವತ್ತು ಒಂದು ಅಂತಿಮ ಆದೇಶ ಬರುವಂತ ಸಾಧ್ಯತೆಗಳು. ಯಾಕೆಂದ್ರೆ ಕಳೆದ ವಿಚಾರಣೆ ಸಂದರ್ಭದಲ್ಲಿ ಇದನ್ನ ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ಮುಗಿಸಿ ಬಿಡೋಣ, ಅದು ಅದನ್ನ ಅಂತಿಮವಾಗಿ ಒಂದು ಆದೇಶವನ್ನ ಮಾಡೋಣ, ಅಂತಿಮ ಆರ್ಗ್ಯುಮೆಂಟ್ ಅನ್ನ ಕೇಳೋಣ ಅನ್ನುವಂಥದ್ದನ್ನ ವ್ಯಕ್ತಪಡಿಸಿತ್ತು. ಹಾಗಾಗಿ ಇವತ್ತು ಒಂದು ಅಂತಿಮ ಆದೇಶ ಬರುತ್ತೆ ಅನ್ನುವಂತ ಒಂದು ನಿರೀಕ್ಷೆಗಳಿತ್ತು. ಆದ್ರೆ ಇವತ್ತು ಕಪಿಲ್ ಸಿಬಲ್ ಅವರ ಗೈರು ಹಾಜರಿಯಿಂದ ಸೊ ಅದು ಮತ್ತೆ 2 ದಿನ ಮುಂದೂಡಿಕೆ ಆಗಿರುವಂತದ್ದು. ಹಾಗಾಗಿ ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು, ಯಾಕೆಂದ್ರೆ ಸಾಮಾನ್ಯವಾಗಿ ಶ್ವೇತಾ ಅಂದ್ರೆ ಒಂದು ಪರ ವಾದವನ್ನ ಯಾವುದೇ ವಕೀಲರು ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರ ವಿರುದ್ಧದ ಪ್ರಶ್ನೆಗಳನ್ನ ನ್ಯಾಯಪೀಠ ಕೇಳುವಂತದ್ದು ಸಹಜ. ಸಾಮಾನ್ಯವಾಗಿ ಪೊಲೀಸರ ಪರವಾಗಿ ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಇಲ್ಲ ಅದೊಂದ್ ಕಡೆ ದರ್ಶನ್ಗೆ ಫೇವರ್ ಆಗುತ್ತಾ ಅನ್ನುವಂತ ರೀತಿಯ ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ನ್ಯಾಯಪೀಠ ಕೇಳುತ್ತೆ. ಅಥವಾ ದರ್ಶನ್ ಅವರು ವಕೀಲರು ವಾದವನ್ನು ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಅಪೋಸಿಟ್ ಆದಂತ ಪ್ರಶ್ನೆಗಳನ್ನ ನ್ಯಾಯಪೀಠ ಕೇಳುವಂತ ಸಾಧ್ಯತೆ ಇರ್ತದೆ. ಅಂದ್ರೆ ಆ ಸಂದರ್ಭದಲ್ಲಿ ಕೇಳುವಂತ ಪ್ರಶ್ನೆಗಳು ವ್ಯಕ್ತ ಆಗುವಂತ ಅಭಿಪ್ರಾಯಗಳಿಂದ ಇದೇ ರೀತಿಯಾದಂತ ಆದೇಶ ಬರುತ್ತೆ ಅನ್ನುವಂಥದ್ದನ್ನ ಎಕ್ಸ್ಪೆಕ್ಟ್ ಮಾಡುವಂತದ್ದು ಸರಿಯಲ್ಲ, ಮತ್ತೆ ಅದು ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಅಂತಿಮವಾಗಿ ನ್ಯಾಯಪೀಠಗಳು ತಮ್ಮ ವಿವೇಚನೆಯನ್ನ ಬಳಸಿ ಒಂದು ಅಂತಿಮ ಆದೇಶವನ್ನ ಮಾಡ್ತಾರೆ. ಸೊ ಆ ಒಂದು ಅದನ್ನ ನೋಡ್ತಾ ಹೋದ್ರೆ ಕಳೆದ ವಿಚಾರಣೆ ಸಂದರ್ಭದಲ್ಲಿ ಅವರು ವ್ಯಕ್ತ ಆದಂತ ಅಭಿಪ್ರಾಯಗಳು ದರ್ಶನ್ ಪರ ವಕೀಲರಿಗೆ ಒಂದ್ ರೀತಿ ಎಲ್ಲ ಒಂದ್ ಕಡೆ ಭಯವನ್ನು ಹುಟ್ಟಿಸಿರುವಂತದ್ದಾಗ್ಲಿ ಅಥವಾ ಡವ ಡವ ಅನ್ನುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು ಸತ್ಯ. ಹಾಗಾಗಿ ಇವತ್ತು ಏನು ಒಂದಷ್ಟು ಎಕ್ಸ್ಪೆಕ್ಟ್ ಮಾಡಲಾಗಿದ್ದು ಬೆಳವಣಿಗೆಗಳು ಏನಾರ ಆಗಬಹುದು ಅನ್ನುವಂಥದ್ದು, ಅಂದ್ರೆ ಅಂತಿಮ ಆದೇಶ ಬರಬಹುದು ಅನ್ನುವಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅದು ಗುರುವಾರಕ್ಕೆ ಮುಂದೂಡಿಕೆ ಆಗಿರುವಂತಹದ್ದು. ಓಕೆ ರಮೇಶ್, ಈಗ ಒಂದು ವೇಳೆ ದರ್ಶನ್ ಪರವಾಗಿ ತೀರ್ಪು ಬಂದ್ರೆ, ಒಂದು ವೇಳೆ ದರ್ಶನ್ ವಿರುದ್ಧವಾಗಿ ತೀರ್ಪು ಬಂದ್ರೆ ಏನಾಗತ್ತೆ? ಇದ್ರ ಬಗ್ಗೆ ವಿವರಣೆ ಕೊಡೋದಾದ್ರೆ. ಶ್ವೇತಾ ಅಂದ್ರೆ ಇಲ್ಲಿ ನಾವು ಒಂದು ಹೈಪೋಥೆಟಿಕಲಿ ಮಾತಾಡೋದಾದ್ರೆ ಒಂದು ವೇಳೆ ಈ ಒಂದು ಅಂತಿಮ ಆದೇಶ ಒಂದು ಜಾಮೀನನ್ನ ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದ್ದೇ ಆದಲ್ಲಿ ಅವರು ಈಗ ಥೈಲ್ಯಾಂಡ್ ನಲ್ಲಿ ಇದ್ದಾರೆ. ಅಂದ್ರೆ ಇದೇ ತಿಂಗಳ 30ರವರೆಗೆ ಚಿತ್ರೀಕರಣಕ್ಕಾಗಿ ಒಂದು ಮ್ಯಾಜಿಸ್ಟ್ರೇಟ್ ಅಂದ್ರೆ ಸೆಷನ್ ಕೋರ್ಟ್ ನ ಅನುಮತಿಯನ್ನ ಪಡ್ಕೊಂಡೇ ಅವ್ರು ಹೋಗಿರುವಂತದ್ದು, ಅಂದ್ರೆ ಕೋರ್ಟಿನ ಆದೇಶದ ಥ್ರೂ ಹೋಗಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಒಂದ್ ವೇಳೆ ಗುರುವಾರ ಏನಾದ್ರೂ ಜಾಮೀನು ರದ್ದಾಗಿದೆ ಅದರಲ್ಲಿ ಒಂದು ಸಮಯಾವಕಾಶವನ್ನ ಕೊಟ್ಟು ಒಂದು ವಾರ ಅಥವಾ 2 ವಾರದ ಒಳಗಾಗಿ ಇಂತಹ ದಿನಾಂಕದ ಒಳಗಾಗಿ ಆರೋಪಿ ಒಂದು ನ್ಯಾಯಾಲಯದ ಮುಂದೆ ಬಂದು ಹಾಜರಾಗಿ ಸರೆಂಡರ್ ಆಗಿ ಆ ಮೂಲಕ ಜೈಲಿಗೆ ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸಮಯಾವಕಾಶವನ್ನು ಕೊಡುವಂತ ಸಾಧ್ಯತೆಗಳಿರ್ತದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಮುಂದೆ ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ನಲ್ಲೇ ಜಾಮೀನು ರದ್ದಾಗೋದ್ರಿಂದ ಅವರಿಗೆ ಮತ್ತೆ ಜಾಮೀನು ಪಡ್ಕೊಳ್ಳುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಆಗುತ್ತೆ. ಸೊ ಒಂದ್ ವೇಳೆ ಏನಾದ್ರೂ ಅವ್ರಿಗೆ ಜಾಮೀನು ಕಂಟಿನ್ಯೂ ಆಗಿದ್ದೇ ಆದಲ್ಲಿ, ಒಂದ್ ವೇಳೆ ಏನಾದ್ರೂ ರಾಜ್ಯ ಸರ್ಕಾರ ಏನೋ ಒಂದು ಅಪೀಲನ್ನ ಹೋಗಿದೆ, ಆ ಅಪೀಲು ವಜಾಗೊಳಿಸಿ ಅಂದ್ರೆ ಹೈಕೋರ್ಟ್ ಕೊಟ್ಟಂತ ಜಾಮೀನು ಸರಿ ಇದೆ, ಅವರು ಹೊರಗಡೆ ಇದ್ಕೊಂಡು ನೀವು ಟ್ರಯಲ್ ಅನ್ನ ಫೇಸ್ ಮಾಡಿ ಅನ್ನುವಂತ ಆದೇಶ ಏನಾದ್ರೂ ಬಂದಿದ್ದೇ ಆದಲ್ಲಿ ಆ ಸಂದರ್ಭದಲ್ಲಿ ದರ್ಶನ್ ಅವರು ಹೊರಗಡೆ ಓಡಾಡ್ತಾರೆ. ಆದ್ರೆ ಏನು ಹೈಕೋರ್ಟ್ ಕೊಟ್ಟಂತ ಸಂದರ್ಭದಲ್ಲಿ ಏನೋ ಒಂದು ಕಂಡೀಷನ್ಸ್ ಗಳನ್ನ ಹಾಕಿತ್ತು, ಆ ಕಂಡೀಷನ್ಸ್ ಗಳನ್ನ ಅವರು ಫಾಲೋ ಮಾಡಬೇಕಾಗುತ್ತೆ. ಒಂದ್ ವೇಳೆ ಯಾವುದೇ ಸಾಕ್ಷಿಗಳನ್ನ ಭೇಟಿ ಮಾಡುವಂತದ್ದಾಗ್ಲಿ, ಪ್ರಭಾವ ಬೀರುವಂತದ್ದಾಗ್ಲಿ ಅದನ್ನು ಮಾಡಬಾರದು, ಪ್ರತಿ ಹಿಯರಿಂಗಿಗೆ ಕೋರ್ಟ್ ಮುಂದೆ ಹಾಜರಾಗಬೇಕು ಅನ್ನುವಂಥದ್ದು, ಈ ರೀತಿಯಾದಂಥ ಕಂಡೀಷನ್ಸ್ ಅನ್ನ ಅವರು ಫಾಲೋ ಮಾಡುವ ಮೂಲಕ ಟ್ರಯಲ್ ಅನ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆಲ್ಲ ಒಂದ್ ಕಡೆ ಈ ಪ್ರಕರಣದ ಅಂತಿಮ ವಾದ ಪ್ರತಿವಾದ ಮುಕ್ತಾಯ ಆಗಿ ಅದು ಅಂತಿಮ ಆದೇಶ ಬರುವವರೆಗೆ ಅಂದ್ರೆ ಅಂತಿಮ ತೀರ್ಪು ಬರುವವರೆಗೂ ಕೂಡ ಅವರು ಹೊರಗಡೆ ಇರುವಂತಹ ಸಾಧ್ಯತೆಗಳಿರ್ತದೆ. ಹಾಗಾಗಿ ಒಂದು ಏನು ಆದೇಶ ಬರಬಹುದು ಅನ್ನುವಂಥದ್ದಿದೆ, ಅದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಕಳೆದ ವಿಚಾರಣೆ ವೇಳೆಯಲ್ಲಿ ಹಾಗೆ ಸಂಪರ್ಕದಲ್ಲಿರಿ ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.